everyone, welcome to the English class. In our today's class, we are going to study about sentences. So, why do we use sentence? What is the importance of sentence? Can anyone tell? Yes, sentence is very useful. It is very important to communicate. Without sentence, we cannot communicate. Then, what is a sentence? Sentence ಅಂದ್ರೆ ಏನ್ರಿ? ಆಮೇಲೆ ಸೆಂಟೆನ್ಸ್ ಅನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ತೀವಿ? ಸೆಂಟೆನ್ಸ್ ಇರಲಾರ್ದು ಯಾವುದಾದ್ರೂ ಒಂದು ವಾಕ್ಯವನ್ನು ನಾವು ಬರೀಬಹುದಾ ಅಥವಾ ಮಾತನಾಡಬಹುದಾ ಅನ್ನೋ ಒಂದು ಪ್ರಶ್ನೆ. ನಾವು ಮಾತಾಡ್ಬೋದಾ ಒಂದು ಸೆಂಟೆನ್ಸ್ ಇರಲಾರ್ದು? ಎಸ್, ವಿ ಕೆನಾಟ್ ಟಾಕ್ ವಿತೌಟ್ ಅ ಸೆಂಟೆನ್ಸ್. ಕಮ್ಯುನಿಕೇಷನ್ ಬೇಕಂತಂದ್ರೆ ನಮ್ಗೆ ಏನು ಗೊತ್ತಿರಬೇಕು? ಸೆಂಟೆನ್ಸ್ಗಳು ಗೊತ್ತಿರಬೇಕು. ಹಾಗಾದ್ರೆ ಸೆಂಟೆನ್ಸ್ ಅಂದರೆ ಏನು? ಲೆಟ್ ಅಸ್ ಸಿ ವಾಟ್ ಈಸ್ ಸೆಂಟೆನ್ಸ್. ಸೊ ಹಿಯರ್ a sentence is a group of meaningful words. So what is a sentence? A sentence andre enri? Sentence antandre it is a group of meaningful words. ಅರ್ಥಪೂರ್ಣವಾಗಿರುವಂಥ ಶಬ್ದಗಳನ್ನು ಒಳಗೊಂಡಿರುವ ಒಂದು ಆ ಸೀಕ್ವೆನ್ಸಿಗೆ ನಾವೇನಂತೀವಿ? ಸೆಂಟೆನ್ಸ್ ಅಂಥೇಳಿ ಕರಿತೀವಿ. ಅದನ್ನು ನಾವು ವಾಕ್ಯ ಅಂಥೇಳಿ ಕರಿತೀವಿ. ಸೊ ಇನ್ ಇಂಗ್ಲೀಷ್, ಸೊ ದ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ ಈಸ್ ಲೈಕ್ ದಿಸ್: ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ದ ಫಾರ್ಮೇಷನ್ ಆಫ್ ಇಂಗ್ಲೀಷ್ ಸೆಂಟೆನ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ದ ಫಾರ್ಮೇಷನ್ ಆಫ್ ಕನ್ನಡ ಸೆಂಟೆನ್ಸ್. ನೋಡ್ರಿ, ಒಂದು ಇಂಗ್ಲೀಷ್ ಒಳಗೆ ಸೆಂಟೆನ್ಸನ್ನು ಬರೀಬೇಕಾದ್ರೆ ಅದರದ್ದು ಫಾರ್ಮೇಷನ್ ಮತ್ತು ಕನ್ನಡ ಸೆಂಟೆನ್ಸ್ ಫಾರ್ಮೇಷನ್ ಎರಡು ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ನಾವು ಇಂಗ್ಲೀಷ್ ಸೆಂಟೆನ್ಸ್ ಬರೀಬೇಕಾದ್ರೆ ಅಥವಾ ಅದನ್ನು ನಾವು ಹೇಳಬೇಕಾದ್ರೆ ಸೆಂಟೆನ್ಸ್ ಒಳಗೆ ಫಸ್ಟ್ ಬರೋದು ಸಬ್ಜೆಕ್ಟ್, ನಂತರ ಬರುವುದು ಆಬ್ಜೆಕ್ಟ್, ಅದರ ನಂತರ ಬರುವುದು ಏನಂತಂದ್ರೆ ವರ್ಬ್, ಅದರ ನಂತರ ಆಬ್ಜೆಕ್ಟ್. ಒಂದು ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಸಬ್ಜೆಕ್ಟ್, ವರ್ಬ್, ಆಮೇಲೆ ಆಬ್ಜೆಕ್ಟ್ ಬೇಕು ಇಂಗ್ಲೀಷ್ನಾಗ. ಸೊ ಇನ್ ಇಂಗ್ಲೀಷ್ ವಿ ಯೂಸ್ ದ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್, ದ ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಈಸ್ ಲೈಕ್ ದಿಸ್: ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇಂಗ್ಲೀಷ್ ಒಳಗೆ ನಾವು ಸೆಂಟೆನ್ಸ್ ಹೆಂಗೆ ಫಾರ್ಮ್ ಮಾಡ್ತೀವಿ? ಸಬ್ಜೆಕ್ಟ್, ವರ್ಬ್, ಆಮೇಲೆ ಆಬ್ಜೆಕ್ಟ್. ಫಾರ್ ಸಬ್ಜೆಕ್ಟ್, ಐ, ವರ್ಬ್, ಗೋ, ಆಬ್ಜೆಕ್ಟ್, ಟು ಸ್ಕೂಲ್. This is a sentence. It gives meaningful it has meaningful words and it gives meaning to whatever we say. ಇದು ಒಂದು ಅರ್ಥಪೂರ್ಣವಾಗಿರುವಂಥ ವಾಕ್ಯ ಅಂತ ಹೇಳ್ಬೋದು. ಇದ್ರೊಳಗೆ ಐ ಗೋ ಟು ಸ್ಕೂಲ್. ಸೊ ಇದು ಐ ಅನ್ನೋದು ಸಬ್ಜೆಕ್ಟ್, ಗೋ ಅನ್ನೋದು ವರ್ಬ್, ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಸೊ ಐ ಈಸ್ ಅ ಸಬ್ಜೆಕ್ಟ್, ಗೋ ಈಸ್ ಅ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಈಸ್ ಟು ಸ್ಕೂಲ್. ಸೊ ದಿಸ್ ಈಸ್ ದ formula we can say of constructing a sentence or formation of a sentence. ಒಂದು ಸೆಂಟೆನ್ಸನ್ನು ಬರೀಬೇಕಾದ್ರೆ ಇಂಗ್ಲೀಷ್ ಒಳಗೆ ಯಾವ ರೀತಿ ಬರಿತೀವಿ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಈ ಒಂದು ಫಾರ್ಮುಲಾಯನ್ನು ಯೂಸ್ ಮಾಡಿ ನಾವು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ದೆನ್, ಸೊ ಡು ಯು ನೋ ಹೌ ಮೆನಿ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಆರ್ ದೇರ್? ಎಸ್, ಸೆಂಟೆನ್ಸಸ್, ಟೈಪ್ಸ್ ಆಫ್ ಸೆಂಟೆನ್ಸ್ ಆರ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್. So, kinds of sentences. So, there are 4 kinds of sentences. 4 ಪ್ರಕಾರದ ವಾಕ್ಯಗಳದಾವು. ಅವು ಯಾವುವು ಅಂತಂದ್ರೆ ಅಸರ್ಟಿವ್, ನೆಕ್ಸ್ಟ್ ಇಂಟ್ರೋಗೇಟಿವ್, and then the third one is imperative,
exclamatory sentence. So there are four kinds of sentences: assertive sentence, interrogative sentence, imperative sentence and exclamatory sentence. ನಾಲ್ಕು ಪ್ರಕಾರಗಳದ ಸೆಂಟೆನ್ಸ್ಗಳು ಅದಾವು. ಅದರೊಳಗೆ ಯಾವ್ಯಾವು ಅಂತಂದ್ರೆ assertive sentence, interrogative sentence, imperative sentence, ಆಮೇಲೆ exclamatory sentence. So this assertive sentence, it is regarding a statement. So assertive sentence, it shows about the statement. Interrogative sentence, so here assertive sentence is a sentence which shows the statement, whether it may be positive or negative. assertive sentence ಏನು ತೋರಿಸ್ಕೊಡ್ತದ ಅಂತಂದ್ರೆ ಸ್ಟೇಟ್ಮೆಂಟನ್ನು ತೋರಿಸ್ಕೊಡ್ತದ. ಹಾಗಾದ್ರೆ ನೆಕ್ಸ್ಟ್ ಬರುವಂಥ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಿದಿಲ್ಲ, ಸೊ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಟ್ ಶೋಸ್ ದ ಕ್ವೆಶನ್ ಆರ್ ದೀಸ್ ಆರ್ ದ ಕ್ವೆಶನಿಂಗ್ ಸೆಂಟೆನ್ಸ್ ವಿ ಕ್ಯಾನ್ ಸೇ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನೆಗಳನ್ನು ಮಾಡುವಂಥ ಒಂದು ವಾಕ್ಯ. Next, imperative sentence. So imperative sentence, so this is regarding command, request or a suggestion. ಇಂಪೆರೇಟಿವ್ ಸೆಂಟೆನ್ಸ್ ಅಂತಂದರೆ ಏನಂದರೆ ಅದು ಕಮಾಂಡರ್ ಇರ್ಬೋದು, ರಿಕ್ವೆಸ್ಟರ್ ಇರ್ಬೋದು, ಅಥವಾ ಅದು ಯಾವುದೇ ಒಂದು ಅಡ್ವೈಸ್ ಸಜೆಷನರ ಆಗಿರ್ಬೋದು. ನೆಕ್ಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ದ ಲಾಸ್ಟ್ ಒನ್ ಈಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇಟ್ ಶೋಸ್ ಅಬೌಟ್ ದ ಎಕ್ಸ್ಕ್ಲಮೇಷನ್. ಸೊ ಇಟ್ ಶೋಸ್ ಯುವರ್ ಸಡನ್ ಫೀಲಿಂಗ್ಸ್. ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತಿದೆ. ಈ ಸೆಂಟೆನ್ಸಲ್ಲಿ ನಾವು ನಿಮ್ಮ ಸಡನ್ ಫೀಲಿಂಗ್ಸ್ಗಳನ್ನು ನೋಡ್ಬೋದು. ಅಂಥ ಒಂದು ಆಶ್ಚರ್ಯ ಆಗುವಂಥ ಒಂದು ಶಬ್ದಗಳನ್ನು ಕೂಡಿರುವಂಥ ಒಂದು ಇದಕ್ಕೇನಂತೀವಿ ನಾವು ವಾಕ್ಯಗಳಂಥೇಳಿ ಹೇಳ್ತೀವಿ, ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ಗಳಂಥೇಳಿ ಹೇಳ್ತೀವಿ. ದೀಸ್ ಆರ್ ದ ಫೋರ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್: assertive sentence, interrogative sentence, imperative sentence and exclamatory sentence. Now let us see one by one these sentences. ಈಗ ಒನ್ ಬೈ ಒನ್ ಈ ಸೆಂಟೆನ್ಸ್ಗಳನ್ನು ನೋಡೋಣ. ಹಾಗಾದ್ರೆ ಮೊದಲನೇದು ಏನಿದೆಯಲ್ಲ assertive sentence, ಇದ್ರ ಬಗ್ಗೆ ನೋಡೋಣ. So assertive sentence. Assertive sentence it denotes simple, positive or it denotes simple, positive or negative statement. ನೋಡ್ರಿ ಇಲ್ಲಿ assertive sentence. ಸೊ ಅಂತಂದ್ರೆ assertive sentence means, so these assertive sentence denotes simple, positive or negative statement. assertive sentence ಅಂತಂದ್ರೆ ಅದು ಸಿಂಪಲ್ ಆಗಿರುವಂಥ ಒಂದು ಸ್ಟೇಟ್ಮೆಂಟ್, ಅದು ಪಾಸಿಟಿವರ್ ಆಗಿರ್ಬೋದು ಅಥವಾ ನೆಗೆಟಿವರ್ ಆಗಿರ್ಬೋದು. ಇಂಥ ಒಂದು ಸೆಂಟೆನ್ಸ್ಗಳನ್ನು ನಾವೇನಂತ ಕರಿತೀವಿ, assertive sentence ಅಂತ ಹೇಳಿ ಕರಿತೀವಿ. ನಾವು ಲೆಟ್ ಅಸ್ ನೋ ದ ಎಕ್ಸಾಂಪಲ್ಸ್. ಇದ್ರದ್ದು ಎಕ್ಸಾಂಪಲನ್ನು ನೋಡೋಣ. ಯಾವುದೇ ಸ್ಟೇಟ್ಮೆಂಟ್ ಆಗಿರ್ಬೋದು, ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅಂಥ ಒಂದು ಸ್ಟೇಟ್ಮೆಂಟನ್ನು ನಾವು assertive sentence ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್: So these are two sentences. See here, Ashoka was a great king.
It is a positive statement, it is a positive sentence. Ashoka was a great king ಅನ್ನೋದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಇದನ್ನು ನಾವು ಎಸೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದು ಸಿಂಪಲ್ ಆಗಿದೆ, ಸೊ ಹಾಗಾಗಿ ಇದನ್ನು ನಾವು ಎಸೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇನ್ನು ಎರಡನೇದು ನೋಡ್ರಿ, ಐ ಡು ನಾಟ್ ಗೋ ಟು ಸ್ಕೂಲ್. ಸೊ ಹಿಯರ್ ನಾಟ್ ಈಸ್ ದೇರ್, ಇಟ್ ಶೋಸ್ ದ ನೆಗೆಟಿವ್ನೆಸ್ ಆಫ್ ದ ಸೆಂಟೆನ್ಸ್. ದ ಸೆಂಟೆನ್ಸ್ ಈಸ್ ಇನ್ ನೆಗೆಟಿವ್ ಫಾರ್ಮ್, so it is also called as a assertive sentence which has negative point. I do not go to school. ಇದು ಸಹಿತ ಒಂದು ಅಸರ್ಟಿವ್ ಸೆಂಟೆನ್ಸ್. ಯಾಕಂತಂದ್ರೆ ಇಲ್ಲಿ ನಾಟನ್ನು ಯೂಸ್ ಮಾಡಿದ್ದೀವಿ. ನಮ್ಮ ಡೆಫಿನಿಷನ್ ಒಳಗೆ ನೋಡ್ಬೋದು ನಾವು, ಸಿಂಪಲ್ ಪಾಸಿಟಿವ್ ಆರ್ ನೆಗೆಟಿವ್ ಸ್ಟೇಟ್ಮೆಂಟ್. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಅಂಥ ಒಂದು ಸೆಂಟೆನ್ಸ್ಗಳನ್ನು ನಾವೇನಂತ ಕರಿತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂಥೇಳಿ ಕರಿತೀವಿ. ಸೊ have you got it? Now let us move to the second one, and the second one is interrogative sentence. ಇನ್ನು ಎರಡನೇ ಒಂದು ಸೆಂಟೆನ್ಸ್, ಎರಡನೇ ಪ್ರಕಾರ ಸೆಂಟೆನ್ಸ್ ಯಾವುದು ಅಂತಂದರೆ ಇಂಟ್ರೋಗೇಟಿವ್ ಸೆಂಟೆನ್ಸ್. ಅದ್ರ ಬಗ್ಗೆ ನಾವು ನೋಡೋಣ ಅಂತ. So here the second one is interrogative. Interrogative sentence which shows questions. ಕ್ವೆಶನ್ ಮಾಡುವಂಥ ಒಂದು ವಾಕ್ಯಗಳಿಗೆ ನಾವೇನಂತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಈ ಇಂಟ್ರಾಗೇಟಿವ್ ಸೆಂಟೆನ್ಸ್, ಸೊ a sentence which makes question is called interrogative sentence. So here in interrogative sentence, a sentence which makes question is called interrogative sentence, or a sentence which has a questioning capacity is called as interrogative sentence. Interrogative sentence ಅಂತಂದ್ರೆ ಏನಂದ್ರೆ ಅದು ಪ್ರಶ್ನೆಗಳನ್ನು ಮಾಡುವಂಥ ಒಂದು ವಾಕ್ಯಗಳಿಗೆ ನಾವು interrogative sentence ಅಂತ ಹೇಳಿ ಕರಿತೀವಿ. There are two types of interrogative sentences. Okay, two types of interrogative sentences. What are they? Let us see. Two types. Okay, the first one is WH questions, and the second one is yes or no questions. ನೋಡ್ರಿ, ಈ ಸೆಂಟೆನ್ಸ್ಗಳಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ ಎರಡು ಪ್ರಕಾರಗಳು ಸೆಂಟೆನ್ಸ್ಗಳದವು. ಮೊದಲನೇದಾಗಿ WH ಕ್ವೆಶನ್ಸ್, ಇನ್ನು ಎರಡನೇದಾಗಿ ಎಸ್ ಆರ್ ನೋ ಕ್ವೆಶನ್ ಅಂತೇನಿದಾವಲ್ಲ, ಸೊ ಅವನ್ನ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಮಾಂಗ್ ದೆಮ್ WH question is there, and the second one is yes or no question is there. Now let us know about this WH question. ಈ WH question ಬಗ್ಗೆ ನಾವು ನೋಡೋಣಂತ. ಹಾಗಾದರೆ WH question so in interrogative sentence the first one is WH questions. So these questions are the questions which are useful to get some information.
So these sentences are the sentences which are useful to get some information, and these sentences contains WH words. So interrogative sentence, in that WH questions are the questions which are useful to get some information, and these sentences they contain WH words. Interrogative sentence ಒಳಗೆ WH question ಇದು ಒಂದು ಪ್ರಕಾರದ ಸೆಂಟೆನ್ಸ್. ಇದ್ರೊಳಗೆ ನಾವು ಕ್ವಶನನ್ನು ಕೇಳ್ತೀವಿ, ಅದ್ರೊಳಗೆ ನಾವು ಇನ್ಫಾರ್ಮೇಷನನ್ನು ತೆಗಿಬೇಕಂತೇಳಿ ಈ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ಆಮೇಲೆ ಈ ಸೆಂಟೆನ್ಸ್ ಒಳಗೆ ಮೇನಾಗಿ WH ವರ್ಡ್ಸನ್ನು ಯೂಸ್ ಮಾಡ್ತೀವಿ. WH words in the sense what, when, where, who, whom, and how. So these sentences, so they consist of WH words like what, when, where, who, whom, how, why. So these are the sentences of WH question. Example, let us see. ಈ ಒಂದು ಸೆಂಟೆನ್ಸ್ ಒಳಗೆ ನಾವು WH ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಇದ್ರೊಳಗೆ ವೈ, ವಾಟ್, ವೆನ್, ವೇರ್, ಹೂ, ಹೂಮ್, ಹೌ ಈ ಥರ WH ವರ್ಡ್ಸನ್ನು ಉಪಯೋಗ ಮಾಡಿ ಈ ಸೆಂಟೆನ್ಸ್ಗಳನ್ನು ಫಾರ್ಮ್ ಮಾಡ್ತೀವಿ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ. So the example for the WH question is who are you, why are you here. Example ಏನಂತಂದ್ರೆ who are you, why are you here. Here you have to give some information when these questions are asked. ಇಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಕೆಲವು ಉತ್ತರಗಳನ್ನು ಕೊಡಬೇಕು, ಇನ್ಫಾರ್ಮೇಷನನ್ನು ಕೊಡಬೇಕು. ಸೊ ಅದು ಡೀಟೇಲ್ ಒಳಗೆ ಕೊಡ್ತೀರಿ. ನೀವು ಯಾರಿದ್ದೀರಿ, ಆಮೇಲೆ ಇಲ್ಲಿ ಯಾಕೆ ಬಂದಿದ್ದೀರಿ, ಇಲ್ಲಿ ಯಾಕಿದ್ದೀರಿ ಅಂತ ಕೇಳಿದಾಗ ಅದನ್ನು ವಿಸ್ತೀರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ. ಅದಕ್ಕೆ ನಾವು ಈ WH ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ WH ಕ್ವೆಶನ್ಸ್ ದೇ ಆಲ್ವೇಸ್ ಹ್ಯಾವ್ ಕ್ವೆಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ ನಾವು ಕ್ವೆಶನ್ ಮಾರ್ಕನ್ನು ಯೂಸ್ ಮಾಡ್ತೀವಿ. ಸೊ ಈ ಥರ WH ವರ್ಡ್ಸನ್ನು ಯೂಸ್ ಮಾಡಿ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಎರಡನೇ ಪ್ರಕಾರದ್ದು ಏನಿದೆಯಲ್ಲ ಅದು ಎಸ್ ಆರ್ ನೋ ಅಂತಿದೆ. ಎಸ್ ಆರ್ ನೋ ಕ್ವೆಶನ್. Okay, so now the second one is yes or no question. Here yes or no question, so these are the questions which gets answer in yes or no. These sentences consist of helping words. So see here, these are the sentences yes or no question. ಎರಡನೇ ಪ್ರಕಾರ ಏನಿದೆ ಎಸ್ ಆರ್ ನೋ ಕ್ವೆಶನ್ ಅಂತಿದೆ. ಈ ಎಸ್ ಆರ್ ನೋ ಕ್ವೆಶನನ್ನು ಯಾವ ರೀತಿ ಉಪಯೋಗವನ್ನು ಮಾಡ್ತೀವಿ ಅನ್ನೋದನ್ನು ನೋಡೋಣ. ದೀಸ್ ಆರ್ ದ ಕ್ವೆಶನ್ಸ್ ವಿಚ್ ಗೆಟ್ಸ್ ಆನ್ಸರ್ ಇನ್ ಎಸ್ ಆರ್ ನೋ.
So these are the questions. When these questions are asked, you have to answer only yes or no. There is no detailed information given by you. ಈ ಎಸ್ ಆರ್ ನೋ ಪ್ರಶ್ನೆಯನ್ನು ಕೇಳಿದಾಗ ಕೇವಲ ಉತ್ತರವನ್ನು ನೀವು ಎಸ್ ಆರ್ ನೋ ಒಳಗೆ ಕೊಡಬೇಕು. ಡೀಟೇಲ್ಡ್ ಯಾವುದೇ ಇನ್ಫಾರ್ಮೇಷನ್ ಅಲ್ಲಿ ಕೊಡುವಂಥದ್ದಿಲ್ಲ. ದೀಸ್ ಸೆಂಟೆನ್ಸಸ್ ಕನ್ಸಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸ್. ಸೊ ದೀಸ್ ಸೆಂಟೆನ್ಸಸ್ ದೇ ಕನ್ಸಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸ್. ಈ ಒಂದು ಸೆಂಟೆನ್ಸ್ಗಳಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿ ನಾವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಎಕ್ಸಾಂಪಲ್, ಆರ್ ಯು ಹಿಯರ್? Is it your bag? So here the sentence like are you here? Is it your bag? Here the helping verb is used, and with the help of this helping verb we have constructed a question, and when this question is asked you have to answer only yes or no. No detailed information will be given in this sentence. Are you here? If you are here then you have to say yes. If you are not then you have to say no. Is it your bag? So if it's your bag you have to say yes. If it's not your bag you have to say no. You shouldn't give any detailed explanation about this. ನೋಡ್ರಿ, ಇಲ್ಲಿ ಆ ಪ್ರಶ್ನೆಗಳನ್ನು ಕೇಳಿದಾಗ ಆರ್ ಯು ಹಿಯರ್, ನೀ ಇಲ್ಲಿದೆಯಾ ಅಂತ ಕೇಳಿದಾಗ ಹೌದು ಅಥವಾ ಇಲ್ಲದೊಳಗೆ ಉತ್ತರವನ್ನು ಕೊಡಬೇಕು. ಇದ್ರೆ ಹೌದು ಅಂತ ಹೇಳಬೇಕು, ಇಲ್ಲಂದ್ರೆ ಇಲ್ಲ ಅಂತ ಹೇಳಬೇಕು. ಇಲ್ಲಿ ಯಾಕಿದ್ದೀರಿ, ಇಲ್ಲಿ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಇದ್ದೀರೋ ಇಲ್ವೋ ಅಷ್ಟ, ಎಸ್ ಆರ್ ನೋ. ಇಸ್ ಇಟ್ ಯೋರ್ ಬ್ಯಾಗ್? ಇದು ನಿಮ್ಮ ಬ್ಯಾಗಾ? ಹೌದಂದ್ರೆ ಎಸ್, ಇಲ್ಲ ಅಂತಂದ್ರೆ ನೋ ಅಂತ ಹೇಳಬೇಕು. ಅದನ್ನು ನೀವೇನು ಎಕ್ಸ್ಪ್ಲನೇಷನ್ ಕೊಡುವಂಥದ್ದಿಲ್ಲ. ಶಾರ್ಟಾಗಿ ಎಸ್ ಆರ್ ನೋ ಒಳಗೆ ನಾವು ಯೂಸ್ ಮಾಡುವಂಥ ಒಂದು ಕ್ವಶನ್ಸ್ಗಳಿಗೆ ಎಸ್ ಆರ್ ನೋ ಕ್ವೆಶನ್ ಅಂಥೇಳಿ ಹೇಳ್ತೀವಿ. ಯಾವ ಥರ ಹೆಲ್ಪಿಂಗ್ ವರ್ಬ್ ಇರ್ತಾವೆ ಅಂಥೇಳಿ ಜಸ್ಟ್ ಅದ್ರದ್ದು ಒಂದು ಹಿಂಟನ್ನು ಕೊಡ್ತೀನಿ ನೋಡ್ರಿ. So helping verb do, does, did, is, am, are, was, were, has, have, had, can, ಇಂಥ ಎಲ್ಲ helping. So these words are called as helping verbs, and through the use of these helping verbs we construct the question yes or no question. The answer should be yes or no. ಈ ಎಲ್ಲ ವರ್ಬ್ಸ್ಗಳನ್ನು ಯೂಸ್ ಮಾಡಿ do, does, did, is, am, are, was, were, has, have, had, can ಇಂಥ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಯೂಸ್ ಮಾಡಿ ನಾವು ಕನ್ಸ್ಟ್ರಕ್ಟ್ ಮಾಡಿರುವಂಥ ಒಂದು ಸೆಂಟೆನ್ಸಿಗೆ ನಾವು ಎಸ್ ಆರ್ ನೋ ಒಳಗಷ್ಟೇ ಉತ್ತರವನ್ನು ಕೊಡ್ತೀವಿ. ಸೊ ಇದನ್ನು ಬಿಟ್ಟು ನಾವು ಯಾವುದೇ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಡೋದಿಲ್ಲ. ಆದರೆ ಇಲ್ಲಿ WH ಕ್ವೆಶನ್ ಬಂದಾಗ why are you here, when you came, so when WH question is there, word is there, you have to give detailed information. WH ವರ್ಡನ್ನು ಯೂಸ್ ಮಾಡಿದಾಗ ನೀವು ವಿಸ್ತೀರ್ಣವಾಗಿ ಆ ಉತ್ತರವನ್ನು ಕೊಡ್ತೀರಿ. ಆದರೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಸೆಂಟೆನ್ಸಿಗೆ ಕ್ವೆಶನ್ಸಿಗೆ ನೀವು ಎಸ್ ಸರ್ ನೋ ಒಳಗೆ ನೀವು ಈ ಆನ್ಸರನ್ನು ಕೊಡ್ತೀರಿ. Imperative sentence. So the next one is imperative sentences. So as I said, imperative sentences are useful for making a statement regarding command, request, suggestion or advice. Here imperative sentence denotes command, request, advice, suggestion, etc. So in these
imperative sentences. So here these imperative sentences are useful. They denote command, request, advice or suggestion. ಸೊ ಈ ಇಂಪೆರೇಟಿವ್ ಸೆಂಟೆನ್ಸನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಕಮಾಂಡ್ ಮಾಡೋಕೆ, ಆಜ್ಞೆ ಕೊಡೋಕೆ, ಅಥವಾ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ, ಅಥವಾ ಯಾವುದೇ ಒಂದು ಸಲಹೆ ಕೊಡೋಕೆ, ಸಜೆಷನನ್ನು ಕೊಡೋಕೆ, ತೊಗೊಳಕ್ಕೆ ಸೊ ಈ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಇಂಪೆರೇಟಿವ್ ಸೆಂಟೆನ್ಸ್. ಹಿಯರ್ ಐ ಹ್ಯಾವ್ ರಿಟನ್ ಟೈಪ್ಸ್ ಆಫ್ ಇಂಪೆರೇಟಿವ್ ಸೆಂಟೆನ್ಸ್. ಇಲ್ಲಿ ಟೈಪ್ಸ್ ಆಫ್ ಇಂಪೆರೇಟಿವ್ ಸೆಂಟೆನ್ಸ್ ಅಂತಿದ್ದಾವೆ. ಒಂದನೇದು command or order. So imperative sentence it consists of command or order. The second one is request or prayer. ಎರಡನೇದಾಗಿ ಏನಂತಂದ್ರೆ ರಿಕ್ವೆಸ್ಟ್ ಅಥವಾ ಪ್ರೇಯರ್. ದ ಥರ್ಡ್ ಒನ್ ಈಸ್ ಅಡ್ವೈಸ್ ಆರ್ ಇನ್ಸ್ಟ್ರಕ್ಷನ್ಸ್. ಅಡ್ವೈಸ್ ಅಥವಾ ಇನ್ಸ್ಟ್ರಕ್ಷನ್. ಪ್ರಪೋಸಲ್ ಆರ್ ಸಜೆಷನ್ಸ್. ಪ್ರಪೋಸಲ್ ಅಥವಾ ಸಜೆಷನ್ಗಳನ್ನು ಕೊಡುವಂಥ ಒಂದು ಸೆಂಟೆನ್ಸ್ಗಳಿಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಹೇಳ್ತೀವಿ. ಎಕ್ಸಾಂಪಲ್ ಕಮಾಂಡ್ ಆ್ಯಂಡ್ ಆರ್ಡರ್ಗೆ ನೋಡ್ರಿ. shut the door. Okay, command and order is shut the door. Next, the second one, request. Please open the door. Then advise. Go slowly. And the next one is proposal. Let's pray to God. So here I have given examples for imperative sentence. The first one is command. Shut the door. It's a command. ನೋಡ್ರಿ, ಕಮಾಂಡ್ ಕೊಡುವ, ಆರ್ಡರ್ ಕೊಡುವಂಥ ಒಂದು ವಾಕ್ಯಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಏನಂದರೆ ಶಟ್ ದ ಡೋರ್, ಬಾಗಿಲವನ್ನು ಮುಚ್ಚು ಅನ್ನೋದು. ನೆಕ್ಸ್ಟ್, ಪ್ಲೀಸ್ ಓಪನ್ ದ ಡೋರ್. ಸೊ ಫಾರ್ ರಿಕ್ವೆಸ್ಟ್ ವಿ ಯೂಸ್ ದ ವರ್ಡ್ ಪ್ಲೀಸ್. ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ನಾವು ವರ್ಡನ್ನು ಯೂಸ್ ಮಾಡ್ತೀವಿ. ಅದು ಏನಂತಂದರೆ ಪ್ಲೀಸ್ ಅಂಥೇಳಿ. ಪ್ಲೀಸ್ ಓಪನ್ ದ ಡೋರ್, ಇಟ್ಸ್ ಅ ರಿಕ್ವೆಸ್ಟ್. ದೆನ್ ಗೋ ಸ್ಲೋಲಿ ಈಸ್ ಅ ಅಡ್ವೈಸ್ ಆರ್ ಅ ಇನ್ಸ್ಟ್ರಕ್ಷನ್. ಗೋ ಸ್ಲೋಲಿ, ಮೆಲ್ಲನೆ ಹೋಗು ಅಂತೀವಲ್ಲ, ಸೊ ಅದು ಒಂದು ಅಡ್ವೈಸ್ ಅಥವಾ ಇನ್ಸ್ಟ್ರಕ್ಷನ್ ಆಗಿದೆ. ಲೆಟ್ಸ್ ಪ್ರೇ ಟು ದ ಗಾಡ್. ಸೊ ಲೆಟ್ಸ್ ಪ್ರೇ ಟು ದ ಗಾಡ್ ಇಸ್ ಅ ಪ್ರಪೋಸಲ್ ಆರ್ ಅ ಸಜೆಷನ್. ಈ ಥರ ಈ ಇಂಪೆರೇಟಿವ್ ಸೆಂಟೆನ್ಸನ್ನು ನಾವು ನೋಡಿದ್ವಿ. 4 ಪ್ರಕಾರದ ಇಂಪೆರೇಟಿವ್ ಸೆಂಟೆನ್ಸ್ ಅದಾವು. ಕಮಾಂಡ್, ರಿಕ್ವೆಸ್ಟ್, ಅಡ್ವೈಸ್, ಆಮೇಲೆ ಪ್ರಪೋಸಲ್ ಅನ್ನುವಂಥ ಈ ಇಂಪೆರೇಟಿವ್ ಸೆಂಟೆನ್ಸ್ ಇದೆ. ಇನ್ನು ನೆಕ್ಸ್ಟ್ ನಾವು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸನ್ನು ನೋಡೋಣಂತ. ಹಾಗಾದರೆ ಈ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತಂದ್ರೆ ಏನು ಅನ್ನೋದನ್ನು ನೋಡೋಣ. ಸೊ ಇನ್ನು ಮುಂದಿನ ಒಂದು ಸೆಂಟೆನ್ಸ್ ಯಾವುದು ಅಂತಂದ್ರೆ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂಥೇಳಿ ಹೇಳ್ತೀವಿ. ಸೊ ಭಾವಾತ್ಮಕವಾಗಿರುವಂಥ ಒಂದು ವಾಕ್ಯಗಳನ್ನು ಅಂತ ಹೇಳ್ಬೋದು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಇಟ್ ಶೋಸ್ ಯುವರ್ ಸಡನ್ ಫೀಲಿಂಗ್, ಯುವರ್ ಇಮೋಷನ್. ಸೊ ದಟ್ ಈಸ್ ರಿಗಾರ್ಡಿಂಗ್ ದ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್. It is useful to show sudden feelings and emotions. ಈ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸನ್ನು ಎದಕ್ಕೆ ಯೂಸ್ ಮಾಡ್ತೀವಿ, ಉಪಯೋಗವನ್ನು ಮಾಡ್ತೀವಿ ಅಂತಂದರೆ ನಮ್ಮ ಸಡನ್ ಆಗಿರುವಂಥ ಫೀಲಿಂಗ್ಸನ್ನು, ಇಮೋಷನನ್ನು ತೋರಿಸ್ಕೊಳ್ಳೋಕೆ ಈ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲನ್ನು ನೋಡೋಣ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್.
So here these are the examples of the exclamatory sentence. Let us see. Hooray, I got the first rank. So this hooray, what do we say? It's a exclamatory sentence, and this exclamatory sentence, it always follows a exclamation mark. ಈ ಒಂದು ಸೆಂಟೆನ್ಸ್ ಏನಿದಾವಲ್ಲ ಎಕ್ಸ್ಕ್ಲಮೇಟ್ರಿ ಮಾರ್ಕನ್ನು ಯೂಸ್ ಮಾಡ್ತೀವಿ ಇಂಥ ಒಂದು ಸೆಂಟೆನ್ಸ್ಗಳಿಗೆ. ಮೊದಲನೇದು ಎಕ್ಸಾಂಪಲ್, ಹುರ್ರೆ ಐ ಗಾಟ್ ಫಸ್ಟ್ ರ್ಯಾಂಕ್. ಸೊ ಫಸ್ಟ್ ರ್ಯಾಂಕನ್ನು ತಗೊಂಡಾಗ ನಿಮ್ಮ ಭಾವನೆ ಏನಿರ್ತಾವಲ್ಲ ಸಡನ್ನಾಗಿ ಬರ್ತಾವಲ್ಲ ಅದನ್ನು ನಾವು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಅಲಾಸ್ ಶಿ ಈಸ್ ನೋ ಮೋರ್. ಅಲಾಸ್ ಶಿ ಈಸ್ ನೋ ಮೋರ್, ಇಟ್ಸ್ ಆಲ್ಸೋ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್. ಅಯ್ಯೋ ಅವಳು ಇನ್ನಿಲ್ಲ ಅನ್ನುವಂಥ ಒಂದು ಸೆಂಟೆನ್ಸ್ ಏನಿದೆಯಲ್ಲ ಅದು ಸಹಿತ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಹೇಳ್ಬೋದು. ಫೂ, ಇಟ್ಸ್ ಅ ಡರ್ಟಿ ಪ್ಲೇಸ್. ಶಿ, ಇದು ಒಂದು ಡರ್ಟಿ ಪ್ಲೇಸ್ ಅಂತ ಹೇಳ್ತೀವಲ್ಲ. ಈ ಎಲ್ಲ ವರ್ಡ್ಸ್ ಏನಿದೆಯಲ್ಲ, ಹುರ್ರೆ, ಅಲಾಸ್, ಫೂ, ಬ್ರಾವೋ, ಹಾ, ಓ ಎಮ್ ಜಿ, ಇಂಥ ಎಲ್ಲ ವರ್ಡ್ಸ್ ಏನು ಇದೆಯಲ್ಲ ಇವೆಲ್ಲನ ನಾವೇನಂತ ಕರಿತೀವಿ, ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ಗಳನ್ನು ಕರಿತೀವಿ. ಇಂಥ ವರ್ಡ್ಸ್ಗಳನ್ನು ಇರುವಂಥ ಸೆಂಟೆನ್ಸನ್ನು ನಾವು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಆರ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ದಟ್ sentence. So definition of sentence: sentence is a group of meaningful words and it is helpful to convey to others, to communicate with others. And there we have seen 4 kinds of sentences, that is assertive, interrogative, imperative and exclamatory sentence. So I hope you all understood. Thank you.